ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಾರ್ಟ್ 1ನಲ್ಲಿ ಮೊದಲು ಹಾಕಿದ 2 ಬೇಸಿಕ್ ಚೈನ್ನ ಹೇಳ್ಕೊಟ್ಟಿದ್ದೆ. ಈ ಕೆಳಗಡೆ 2 ಬೇಸಿಕ್ ಚೈನ್ ಹಾಕಿದ್ದೀನಲ್ಲ, ಆ 2 ಚೈನ್ ಮೇಲೆ ಇನ್ನೊಂದು ವರ್ಕ್ ಬರುತ್ತೆ, ಅದಕ್ಕೆ ಜಿಗ್ಜ್ಯಾಗ್ ಚೈನ್ ವರ್ಕ್ ಅಂತ ಹೇಳ್ತಾರೆ. ಅದನ್ನು ಇವತ್ತು ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಒಂದು ಜರಿ ತೊಗೊಂಡ್ಬಿಟ್ಟು ಅದಕ್ಕೆ ಕೊನೆಗೆ ಒಂದು ನಾಟ್ ಹಾಕ್ಕೊಳ್ಳಿ. ಒಂದು 4-5 ಸರ್ತಿ ಹಾಕ್ಕೊಳ್ಳಿ, ಯಾಕಂದರೆ ಅದು ಬಟ್ಟೆಯಿಂದ ಮೇಲೆ ಬರಬಾರ್ದು ಅಂತ. ಈ ಥರ ಬೆರಳು ಮೇಲೆ ಇಟ್ಕೊಂಡು ಲೆಫ್ಟ್ ಕೈನ ಕೆಳಗಡೆ ಇಟ್ಕೋಬೇಕು. ರೈಟಿಂದ ನೀಡಲ್ ಇರಬೇಕು ರೈಟ್ ಕೈಯಲ್ಲಿ. ನೀಡಲಿಂದ ಆ 2 ಚೈನ್ ಹಾಕ್ಕೊಂಡಿದ್ದೀನಲ್ಲ ಅದ್ರ ಮೇಲೆ ಈಗ ವರ್ಕ್ ಮಾಡ್ತೀನಿ. ದಾರಾನ ಮೇಲೆ ತಕ್ಕೊಂಡು ಆ ಚೈನ್ ಮೇಲೆ ಕೆಳಗಡೆ ಈ ಥರ ಲೆಫ್ಟು ರೈಟು ಹಾಕ್ಕೊಂಡು ಹೋಗಬೇಕು. ಇದಕ್ಕೆ ಜಿಗ್ಜ್ಯಾಗ್ ಚೈನ್ ಅಂತ ಅಂತಾರೆ. ಈ ವರ್ಕ್ ಜಾಸ್ತಿ ಪ್ಯಾಚ್ ವರ್ಕು ಆಮೇಲೆ ಕಟ್ ವರ್ಕಿಗೆ ಯೂಸ್ ಮಾಡ್ತಾರೆ. ಇದೇ ರೀತಿ ಚೈನ್ ಮೇಲೆ ಚುಚ್ಚಿಬಿಟ್ಟು ದಾರನ ತಕ್ಕೋಬೇಕು, ಮತ್ತು ಲೆಫ್ಟಲ್ಲಿ ತಗೊಂಡು ಹಾಕ್ಕೊಂಡು ಹೋಗಬೇಕು. ಈ ಜಿಗ್ಜ್ಯಾಗ್ ಚೈನಲ್ಲಿ 2 ಥರ ಬರುತ್ತೆ. ಇದು ಚೈನ್ ಮೇಲೆ ಹಾಕೋದು, ಇನ್ನೊಂದು ಹಾಗೇನೂ ಹಾಕ್ಬೋದು, ಅದು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ. ಇದೇ ಥರ ಲೆಫ್ಟ್ ರೈಟ್ ಅಂದರೆ ಚೈನ್ ಮೇಲೆ ಒಂದು ಸರಿ ಚುಚ್ಕೊಂಡ್ರೆ ಅಲ್ಲಿಂದ ತೊಗೊಂಡ್ಬಿಟ್ಟು ಮತ್ತೆ ಕೆಳಗಡೆ ಚುಚ್ಕೋಬೇಕು. ಇಷ್ಟೇ ಫ್ರೆಂಡ್ಸ್, ಈ ಜಿಗ್ಜ್ಯಾಗ್ ಚೈನು ಇದೇ ಥರ ಹಾಕ್ಕೊಂಡು ಹೋಗಬೇಕು. ಇದು ಒಂದೇ ರೀತಿ ಹಾಕ್ಕೊಂಡು ಹೋಗಬೇಕು, ಒಂದು ಚಿಕ್ಕದು ಒಂದು ದೊಡ್ಡದು ಹಾಕ್ಕೋಬೇಡಿ. ಮಧ್ಯೆ ಮಧ್ಯೆ ನೀಡಲ್ಗೆ ದಾರ ಸಿಗುತ್ತಲ್ಲ, ಅದು ಯಾಕೆ ಸಿಗುತ್ತೆ ಅಂದರೆ ನಾವು ನೀಡಲ್ನ ಕರೆಕ್ಟ್ ಪೊಸಿಷನಲ್ಲಿ ಹಿಡ್ಕೊಂಡಿಲ್ಲ ಅಂತ ಅರ್ಥ. ಆ ನೀಡಲ್ನ ನಾವು ನಮ್ಮ ಕಡೆ ಮಾಡ್ಕೊಂಡ್ಬಿಟ್ಟು ಚುಚ್ಚಿ ದಾರ ತೆಗೆದ್ರೆ ಅದು ಸರಿಯಾಗಿ ಹೊರಗೆ ಬರಲ್ಲ. ಅದನ್ನೇ ನೀವು ನೀಟಾಗಿ ಮುಂದೆ ಇಟ್ಕೊಂಡು ಹೊಳ್ಸ್ಕೊಂಬಿಟ್ಟು ಥ್ರೆಡ್ನ ಸಿಕ್ಕಿಸಿ ಆಮೇಲೆ ಎತ್ತಿದರೆ ಅದು ಕರೆಕ್ಟಾಗಿ ಬರುತ್ತೆ.